ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಅಗ್ನಿಪಥ್ ಯೋಜನೆ ದೇಶದ ಮಾರಕ ಆರೋಪ ವ್ಯಕ್ತಪಡಿಸಿ ಯೋಜನೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿದ ಡಿವೈಎಫ್ಐ ಸಂಘಟನೆ. ನಗರದಲ್ಲಿ ಉದ್ಘಾಟನೆಗೊಂಡ ಆಶ್ರಯರಹಿತ ಮಕ್ಕಳ ಪುನರ್ವಸತಿ ಕೇಂದ್ರ. ಹಿಂದೂ ಸೇವಾ ಪ್ರತಿಷ್ಠಾನದ ಸಮಾಜಮುಖಿ ಕೆಲಸಕ್ಕೆ ಅಭಿನಂದಿಸಿದ ಸಚಿವ ಆನಂದ್ ಸಿಂಗ್. 5,000 ವಿದ್ಯಾರ್ಥಿಗಳಿಗಾಗಿ ನಿರ್ಮಾಣಗೊಳ್ಳಲಿರುವ ವಸತಿ ಹಾಗೂ ಪ್ರಸಾದ ನಿಲಯ. ತನ್ನಿಮಿತ್ಯ ಗವಿಮಠ ಶ್ರೀಗಳಿಂದ ನಡೆದ ಭೂಮಿ ಪೂಜೆ. ವೈಯಕ್ತಿಕವಾಗಿ 1,08,00,000 ಕಿರು ಕಾಣಿಕೆ ನೀಡುವುದಾಗಿ ಭರವಸೆ ನೀಡಿದ ಕೊಪ್ಪಳ ಉಸ್ತುವಾರಿ ಸಚಿವ ಆನಂದ್ ಸಿಂಗ್. ದಿನಾಂಕ 26ರಂದು ಉದ್ಘಾಟನೆಗೊಳ್ಳಲಿರುವ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮಿತಿಯ ಜಿಲ್ಲಾ ಘಟಕ ಯಶಸ್ವಿಗೊಳಿಸುವಂತೆ ಕರೆ ನೀಡಿದ ಜಿಲ್ಲಾಧ್ಯಕ್ಷ ಶಿವಕುಮಾರ್. ಕಾಣೆಯಾದ 70 ವರ್ಷದ ವೃದ್ಧ ದುರ್ಗಪ್ಪ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕೂಡ್ಲಿಗಿ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ಗುತ್ತಿಗೆ ಆಧಾರದ ಮೇಲೆ ಯುವಕರನ್ನ 4 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ನೀಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಿಂದ ಅಗ್ನಿಪಥ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಬಟ್ ಈ ಅಂಶವನ್ನು ವಿರೋಧಿಸಿರುವ ಸಂಘಟಕರು ಹಾಗೂ ಯುವ ಸಮೂಹವು ದೇಶದ ವಿವಿಧ ರಾಜ್ಯದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಹೊಸಪೇಟೆ ತಾಲೂಕು ಡಿವೈಎಫ್ಐ ಸಂಘಟಕರು ಪ್ರತಿಭಟನೆ ರ್ಯಾಲಿ ನಡೆಸಿ ಅಗ್ನಿಪಥ್ ಯೋಜನೆಯನ್ನ ರದ್ದುಪಡಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಇನ್ನು ಅಗ್ನಿಪಥ್ ಯೋಜನೆ ದೇಶಕ್ಕೆ ಮಾರಕ ಯೋಜನೆಯಾಗಿದೆ. ಈ ಯೋಜನೆಯ ಜಾರಿಯಿಂದ ಯುವಕರ ಅಮೂಲ್ಯ ಭವಿಷ್ಯವನ್ನ ಮೂಲೆಗುಂಪು ಮಾಡಿದಂತಾಗುತ್ತದೆ. ಹಾಗಾಗಿ ಅಗ್ನಿಪಥ್ ಯೋಜನೆಯನ್ನ ರದ್ದು ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಅಗ್ನಿಪಥ ಬೇಡವೇ ಬೇಡ. ಸೈನ್ಯದಲ್ಲಿ ಕಾರ್ಮಿಕ ಪದ್ಧತಿ ಬೇಡವೇ. ಅಗ್ನಿಪಥ ಬೇಡವೇ ಬೇಡ. ಅಗ್ನಿಪಥ ಬೇಡವೇ ಬೇಡ. ಸೇನೆಯಲ್ಲಿ ಕಾಯ್ಮಾತದೆ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಯುವಜನ ವಿರೋಧಿ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಕಾಂಟ್ರಾಕ್ಟ್ ಪದ್ಧತಿ ಬೇಡವೇ ಬೇಡ. ಇವತ್ತು ಮೋದಿಯ ನೇತೃತ್ವದ ಬಿಜೆಪಿ ಸರ್ಕಾರ ಏನಿದೆ ತಂದಿರುವಂಥ ಅಗ್ನಿಪಥ್ ಯೋಜನೆ ಸಂಪೂರ್ಣವಾಗಿ ದೇಶದ ಹಿತಾಸಕ್ತಿಗೆ ಮಾರಕವಾಗಿದೆ ಅಂತಂದು ನಾವು ಹೇಳ್ತಾ ಇದ್ದೀವಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಸೈನಿಕರು ಅಂತ ಪ್ರಶ್ನೆ ಬಂದಾಗ ಅವ್ರನ್ನ ದೇಶದ ರಕ್ಷಣೆಗಾಗಿ ಇರುವಂಥ ನಮ್ಮ ಸೈನಿಕರು. ಆದರೆ ಇಡೀ ಸೈನ್ಯದ ಬಲವನ್ನು ಕುಂಠಿತಗೊಳಿಸಲಿಕ್ಕೆ, ದೇಶದ ರಕ್ಷಣೆಯನ್ನು ಒಂದು ರೀತಿಯಲ್ಲಿ ಅಪಹಾಸ್ಯಕ್ಕೆ ಒಳಪಡಿಸಲಿಕ್ಕೆ ಅಥವಾ ಭದ್ರತೆಯನ್ನು ನಾಶಗೊಳಿಸುವಂಥ ಒಂದು ಕ್ರಮ ಇದು ಅಗ್ನಿಪಥ್ ಯೋಜನೆ. ಯಾಕೆಂತೇಳಿದ್ರೆ 17 ವರ್ಷದಿಂದ 23 ವರ್ಷದೊಳಗೆ ಇರುವಂಥವ್ರಿಗೆ 4 ವರ್ಷಗಳ ಕಾಲ ಮಾತ್ರನೇ ಸೈನ್ಯದೊಳಗಡೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ಈ ಮೊದಲಿಗಿದ್ದಂಥ ಎಲ್ಲ ನಿಯಮಗಳನ್ನು ಮೀರಿ ಈ ರೀತಿಯಾದಂಥ ಒಂದು ಯೋಜನೆಯನ್ನು ತರ್ತಾ ಇದೆ. ಈ ರೀತಿಯಾದಂಥ ನಮಗೆಲ್ಲ ಗೊತ್ತಿದೆ, ಪ್ರಪಂಚದೊಳಗಡೆ ಅತಿ 4ನೇ ಬಲಿಷ್ಠವಾದಂಥ ಸೈನ್ಯ ನಮ್ಮ ಭಾರತ ಸೈನ್ಯ. ಇಂಥ ಪರಿಸ್ಥಿತಿದೊಳಗಡೆ ಮತ್ತು ಶತ್ರುಗಳು ಭಾಳಷ್ಟು ನಮ್ಮ ದೇಶದ ಅಕ್ಕಪಕ್ಕದಾಗಿದ್ದಾರೆ. ಇಂಥ ಸಂದರ್ಭದಲ್ಲೇ 4 ವರ್ಷ ಮಾತ್ರ ಗುತ್ತಿಗೆ ಆಧಾರದ ಮೇಲೆ ಇವತ್ತು ನಾವು ಸೈನಿಕರ ಆಗಿ ಮತ್ತು ಅವ್ರನ್ನ ಸೈನಿಕರಂತ ಕರೆಯೋದಿಲ್ಲ, ಬದಲಾಗಿ ಅಗ್ನಿಪಥ್ನ ವೀರರಂತ ಕರಿತೀವಿ ಅಂತ ಹೇಳ್ತಿದ್ದಾರೆ. ಅಗ್ನಿವೀರರು ಅಂತ ಹೇಳ್ತಿದ್ದಾರೆ. ಅಂದರೆ ಸೈನಿಕರಂತಂದು ಹೋಗಿ ಅಗ್ನಿವೀರರಂತ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಆಗಿ ಇವತ್ತು ಇದು ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೀವಿ, ಮತ್ತು ಕಾಂಟ್ರಾಕ್ಟ್ ಬೇಸಿಸ್ 4 ವರ್ಷದೊಳಗಡೆ ಸೈನಿಕರಾಗಿ ತಯಾರಾಗಲಿಕ್ಕೆ ಸಾಧ್ಯ ಇದೆನಾ? ಮತ್ತು ಸೈನ್ಯ ಯಾವುದೇ ಬೇರೆ ದೇಶದ ಸೈನ್ಯವನ್ನು ಎದುರಿಸಲಿಕ್ಕೆ ಇರಬೇಕಾದಂಥ ದೈಹಿಕ ಶ್ರಮತೆ, ಕೌಶಲ್ಯ, ತಂತ್ರಗಾರಿಕೆ ಇವೆಲ್ಲ ಬೇಕಾಗುತ್ತೆ. ಆದರೆ ಇದನ್ನು ಕೇವಲ 4 ವರ್ಷದೊಳಗೆ ಕಲಿಕ್ಕೆ ಸಾಧ್ಯ ಆಗುತ್ತಾ? ಮತ್ತು ಅಷ್ಟೇ ಅಲ್ಲ, ಬದಲಾಗಿ ನಮ್ಮ ಇವತ್ತೇನು ಹೊಸದಾಗಿ ಯೋಜನೆ ತಂದಿದ್ದಾರೆ, ಅಲ್ಲಿ ಆ ಒಂದು ಯೋಜನೆಯೊಳಗೆ ಆಯ್ಕೆಯಾದಂಥ ಸೈನಿಕರು ಅಂದರೆ ಅಗ್ನಿವೀರರಿಗೆ ಯಾವುದೇ ರೀತಿಯಾದ ಪೆನ್ಷನ್ ಇರೋದಿಲ್ಲ, ಯಾವುದೇ ರೀತಿಯಾದ ಆರೋಗ್ಯದ ರಕ್ಷಣೆಗಳಿರೋದಿಲ್ಲ. ಅವ್ರು ರಿಟೈರ್ಮೆಂಟ್ ಆಯ್ತಪ್ಪ ಅಂತಂದರೆ ಅವರಿಗೆ ಇಲ್ಲಿವರೆಗೆ ಕೊಡ್ತಂಥ ಯಾವುದೇ ಸೌಲಭ್ಯಗಳು ಕೊಡೋದಿಲ್ಲ. ಅವರಿಗೆ ಕೇವಲ ಒಂದು 11 ಲಕ್ಷ ರೂಪಾಯಿ ಕೊಟ್ಟು ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ. ಮತ್ತು ಕೆಲವೊಂದು ಹೇಳ್ತಾರೆ BJPಯ ಮುಖಂಡರುಗಳು, BJPಯ ನಾಯಕರು, ನಾವು BJPಯ ಪಕ್ಷದ ಸೆಕ್ಯೂರಿಟಿ ಗಾರ್ಡ್ ಆಗಿ ಇಟ್ಕೊಳ್ತೀವಿ ಅಂತಂದು ಹೇಳ್ತಾರೆ. ಅಂದರೆ ಒಂದು ರೀತಿಯಲ್ಲಿ ನಾಚಿಕೆ ಪಡುವಂಥ ವಿಚಾರ. ಇವತ್ತು ದೇಶದ ಭದ್ರತೆಯನ್ನು ಕಾಪಾಡ್ತೀವಂತ ಬಂದಂಥ BJP ದೇಶದ ಭದ್ರತೆಗೆ ಅಭದ್ರತೆಯನ್ನು ಒದಗಿಸುವಂಥ ಈ ರೀತಿಯಾದಂಥ ಕ್ರಮಗಳನ್ನು ನಾವು ಖಂಡಿಸ್ತೇವೆ. ತಕ್ಷಣದೊಳಗೆ ಈ ಅಗ್ನಿಪಥ್ ಯೋಜನೆಯನ್ನು ವಾಪಸ್ಸು ತಗೋಬೇಕಂತಂದು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ನೋಡಿ, ಇವತ್ತೇನು
ಅಗ್ನಿಪಥ ಯೋಜನೆ ಜಾರಿ ಆಗ್ತಾ ಅಂತಂದೇನು ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದು ಈಗಾಗಲೇ ಹೇಳಿದಂತೆ ದೇಶದ ಭದ್ರತೆಯ ದೃಷ್ಟಿಯಿಂದ ಇದು ಸರಿಯಾದಂಥ ಯೋಜನೆ ಅಲ್ಲ. ಎರಡನೇದಾಗಿ ಇವತ್ತು ಅಗ್ನಿವೀರರು ಅಂತ ಅವ್ರು ಹೇಳ್ತಾರೆ. ಅಗ್ನಿವೀರರು ಅಂತಂದೇಳಿ ನಮಗೆ ಬೇಕಾಗಿಲ್ಲ. ನಮಗೆ ಸೈನ್ಯವನ್ನು ಇವತ್ತು ನಾವು ಕಟ್ಟೋದು ದೇಶವನ್ನು ಆಂತರಿಕ ಭದ್ರತೆ ಮತ್ತು ಬಾಹ್ಯ ಶಕ್ತಿಗಳಿಂದ ರಕ್ಷಣೆ ಮಾಡಲಿಕ್ಕೆ ನಾವು ಸೈನಿಕರನ್ನು ಇವತ್ತು ನಾವು ತುಂಬಿಕೊಳ್ಬೇಕಾಗಿದೆ. ಸೊ ಹಾಗಾಗಿ ಈ ಅಗ್ನಿವೀರರು ಅಂತಂದು ಹೇಳಿದ್ರೆ ಅವ್ರು ಹೊರಗೆ ಬಂದ ಮೇಲೆ ಅವ್ರು ವೀರರು ಹೆಂಗಾಗ್ತಾರೆ? ಸೈನ್ಯದಲ್ಲಿದ್ದಾಗ ಮಾತ್ರ ಅವ್ರು ವೀರರು ಅಂತಂದೇಳಿ ನಾವು ಕರಿಬೋದು. ಸೈನ್ಯ ಬಿಟ್ಟು ಬಂದಮೇಲೆ ಅವ್ರನ್ನ ಹೆಂಗೆ ನಾವು ವೀರರು ಅಂತ ಕರಿಬೇಕು ಅನ್ನೋಂಥದ್ದು ಭಾಳ ಪ್ರಮುಖವಾದಂಥ ಪ್ರಶ್ನೆ. ಮತ್ತು ಸರ್ಕಾರ ಹೇಳೋದೇನಂತಂದು ಹೇಳಿದ್ರೆ ಪೆನ್ಷನನ್ನು ಇವತ್ತು ನಮಗೆ ಸರ್ಕಾರಕ್ಕೆ ಹೊರೆ ಆಗ್ತದೆ ಅಂತಂದೇಳಿ. ಸ್ವಾಮಿ, ನಾವು ಕೇಳ್ತಾ ಇದ್ದೀವಿ, ಇವತ್ತು ಇದೇ ಜಿಂದಾಲ್ ಏನಿವತ್ತು ಫ್ಯಾಕ್ಟ್ರಿ ಇದೆ, 1,30,000 ಕೋಟಿ ರೂಪಾಯಿಗಳನ್ನು ಅವರು ಸರ್ಕಾರಕ್ಕೆ ಕಟ್ಟಬೇಕು. ಹಾಗೇನೆ ಇವತ್ತು ಬೇರೆ ಬೇರೆ ಕಾರ್ಪೊರೇಟ್ ಕಂಪನಿಗಳು ಒಟ್ಟಾರೆ ಇಡೀ ದೇಶದಲ್ಲಿ 8ರಿಂದ 10 ಲಕ್ಷ ಕೋಟಿ ಇವತ್ತು ಬಾಕಿ ಇದೆ. ಅದನ್ನು ಇವತ್ತು ವಸೂಲಿ ಮಾಡಿದರೆ ಸರ್ಕಾರ ಇವತ್ತು ಈ ಸೈನಿಕರಿಗೆ ಈಗಲ್ಲ ಇನ್ನೂ ಇವತ್ತು 15-20 ವರ್ಷಗಳ ಕಾಲ ಪೆನ್ಷನನ್ನು ಅವ್ರಿಗೆ ಕೊಡ್ಬೋದು. ಸೊ ಹಾಗಾಗಿ ದೇಶದವನ್ನು ಕಾಯುವಂಥ ಸೈನಿಕರಿಗೆ ನೀವು ಪೆನ್ಷನ್ ಕೊಡೋದಿಲ್ಲ ಅಂತಂದು ಹೇಳಿದ್ರೆ ಇನ್ನು ಜನಸಾಮಾನ್ಯರಿಗೆ ನೀವೇನು ಕೊಡ್ತೀರಿ ಅಂತಕ್ಕಂಥದ್ದು ಇವತ್ತು ನಾವು ಪ್ರಮುಖವಾದಂಥ ಪ್ರಶ್ನೆ. ಹಾಗೆಯೇ ಇವತ್ತು ಯುದ್ಧ ಅನ್ನುವಂಥದ್ದು ಅದು ಒಂದು ಕೌಶಲ್ಯತೆ ಮತ್ತು ಪರಿಣಿತಿಯನ್ನು ಆಧರಿಸುತ್ತದೆ. ಸೊ ಹಾಗಾಗಿ ಈ ವಿಚಾರದಲ್ಲಿ 4 ವರ್ಷಗಳ ಕಾಲ ಅವರಿಗೆ ನೀವು ಏನನ್ನು ತರಬೇತಿ ಕೊಡ್ತೀರಿ. ಒಂದು ವೇಳೆ ತರಬೇತಿ ಇವತ್ತು 4 ವರ್ಷದಲ್ಲೇ ತಯಾರಾದ ಮೇಲೆ ಅವರ ಸೇವೆಯನ್ನು ಬಳಸ್ಕೊಳ್ಳಾರ್ದೇ ನೀವು ವಾಪಸ್ ಮನೆಗೆ ಕಳಿಸ್ತೀರಿ ಅಂತಂದು ಹೇಳಿದ್ರೆ ನೀವು ದೇಶವನ್ನು ಹೆಂಗೆ ಕಾಪಾಡ್ತೀರಿ ಅನ್ನುವಂಥದ್ದು ಭಾಳ ಗಂಭೀರವಾದಂಥ ಪ್ರಶ್ನೆ ಆಗಿದೆ. ಸೊ ಹಾಗಾಗಿ ಇವತ್ತು ಕೇವಲ ಇದು ಸೈನಿಕರನ್ನು ಸೇರಿಸ್ಕೊಳ್ಳುವಂಥ ಪ್ರಶ್ನೆ ಅಲ್ಲ, ದೇಶದ ಒಂದು ಭದ್ರತೆಯನ್ನು ಈ ಸರ್ಕಾರ ಇವತ್ತು ಅದನ್ನು ಒದಗಿಸುವಲ್ಲಿ ವಿಫಲ ಆಗಿದೆ. ಮುಂದೊಂದು ದಿನ ಇವತ್ತೇನಾದರೂ ಇವತ್ತು ಆಂತರಿಕ ಕ್ಷೋಭೆ ಅಥವಾ ಇವತ್ತು ಯುದ್ಧದ ಸನ್ನಿವೇಶ ನಿರ್ಮಾಣ ಆದರೆ ಇವತ್ತು ನಮ್ಮ ಭಾರತದ ಸೈನ್ಯಕ್ಕೆ ಒಂದು ಹೆಗ್ಗಳಿಕೆ ಇದೆ. ಯಾವುದೇ ದೇಶ ಎದುರಾದರೂ ನಾವು ಎದುರಿಸ್ತೀವಿ ಅಂತಕ್ಕಂಥದ್ದು. ಬಹುಶಃ ಮುಂದೆ ಅಂಥ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ಕುಂದಿಸುವಂಥ ದಿಸೆಯಲ್ಲಿ ಇವತ್ತು ಅಗ್ನಿಪಥ ಜಾರಿ ಆಗ್ತಾ ಇದೆ. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ, ಇದನ್ನು ಇವತ್ತು ತಕ್ಷಣ ವಾಪಸ್ ಪಡಿಬೇಕು. ಪಾರ್ಲಿಮೆಂಟಲ್ಲಿ ನೀವು ಚರ್ಚೆ ಮಾಡಿ, ನೀವು ಏನೇ ಜಾರಿಗೆ ತರದಿದ್ರೂ ಕೂಡ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ ಒಂದು ಪ್ರಜಾಸತ್ತಾತ್ಮಕ ಒಂದು ಪ್ರಕ್ರಿಯೆ ಒಳಗಡೆ ಇದನ್ನು ಜಾರಿ ತರಬೇಕೆ ವಿನಃ ಇವತ್ತು ನಿಮ್ಮ ಪಕ್ಷದ ಅಥವಾ BJPಯ ಪ್ರಣಾಳಿಕೆಯನ್ನು ಜಾರಿ ಮಾಡೋದಕ್ಕಾಗಿ RSS ಕಾರ್ಯಕರ್ತರನ್ನು ಇವತ್ತು ಏನೋ ಒಂದು ರೀತಿ ಅವರಿಗೆ ಪರ್ಯಾಯ ಒಂದು ಉದ್ಯೋಗವನ್ನು ಕಾಂಟ್ರಾಕ್ಟ್ ಪದ್ಧತಿಯ ಉದ್ಯೋಗವನ್ನು ನೀಡ್ತೀವಿ ಅನ್ನೋಂಥ ಕಾರಣಕ್ಕಾಗಿ ದೇಶದ ಸೈನ್ಯದ ಆತ್ಮಸ್ಥೈರ್ಯವನ್ನು ಕುಂದಿಸುವಂಥ ರೀತಿಯಲ್ಲಿ ನಿಮ್ಮ ಯೋಜನೆಗಳನ್ನು ತಂದರೆ ಖಂಡಿತವಾಗ್ಲೂ ಕೂಡ ಭಾರತದ ಜನ ಒಪ್ಪೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಅಗ್ನಿಪಥ ಯೋಜನೆಯನ್ನು ಹಿಂಪಡಿಬೇಕು ಅಂತಂದೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅನಾಥ ಮಕ್ಕಳಿಗೆ ಆಶ್ರಯ ನೀಡುವ ನಿಟ್ಟಿನಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ನೆಲೆ ಎಂಬ ಸಂಸ್ಥೆಯಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆಶ್ರಯರಹಿತ ಮಕ್ಕಳ ಪುನರ್ವಸತಿ ಕೇಂದ್ರಗಳನ್ನು ಸ್ಥಾಪಿಸಿಕೊಂಡು ಬರಲಾಗುತ್ತಿದೆ. ಹೀಗೆ ನಗರದಲ್ಲಿ ನೆಲೆ ವಿಜಯನಗರ ಉಚಿತ ವಿದ್ಯಾರ್ಥಿ ನಿಲಯವನ್ನ ಪ್ರಾರಂಭಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ರಸ್ತೆಯಲ್ಲಿ ಬರುವ ರಾಮಕೃಷ್ಣ ಗೀತಾಶ್ರಮದ ಆವರಣದಲ್ಲಿ ನೆಲೆ ವಿಜಯನಗರ ಉಚಿತ ವಿದ್ಯಾರ್ಥಿ ನಿಲಯದ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಸಚಿವ ಆನಂದ್ ಸಿಂಗ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವ ಹಾಲಪ್ಪ ಆಚಾರ್ಯವರು ಪೂಜೆ ಸಲ್ಲಿಸುವ ಮೂಲಕ ನೆಲೆ ವಿಜಯನಗರ ಉಚಿತ ವಿದ್ಯಾರ್ಥಿ ನಿಲಯವನ್ನ ಉದ್ಘಾಟಿಸಿದರು. ಬಳಿಕ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಅನಾಥ ಮಕ್ಕಳ ಹಿತದೃಷ್ಟಿಯಿಂದಾಗಿ ರಾಜ್ಯದ ವಿವಿಧೆಡೆ ಆಶ್ರಯರಹಿತ ಮಕ್ಕಳ ಪುನರ್ವಸತಿ ಕೇಂದ್ರಗಳನ್ನು ತೆರೆದುಕೊಂಡು ಬರುತ್ತಿರುವುದು ಸಂತಸದ ಸಂಗತಿ. ಬಟ್ ಪ್ರಕೃತಿಯ ವಿಕೋಪ ಹಾಗೂ ಆಕಸ್ಮಿಕ ಘಟನೆಗಳಿಂದ ತಂದೆ ತಾಯಿಯರನ್ನ ಕಳೆದುಕೊಂಡ ಮಕ್ಕಳಿಗೆ ನೆರವಾಗಬೇಕೇ ಹೊರತು ತಂದೆ ತಾಯಿ ಇದ್ದರೂ ಬೀದಿಗೆ ಬಿಟ್ಟಿರುವ ಮಕ್ಕಳಿಗಾಗಿ ಇಂತಹ ಆಶ್ರಯಗಳು ನೆಲೆ ನೀಡಬಾರದು. ಬದಲಾಗಿ ಬೀದಿಗೆ ಬಿಟ್ಟಿರುವ ಮಕ್ಕಳ ಪಾಲಕ ಪೋಷಕರನ್ನ ಪತ್ತೆ ಹಚ್ಚಿ ಅಂತಹ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ತಂದೆ ತಾಯಿಯ ಪ್ರೀತಿಯನ್ನ ಕೊಡಿಸಬೇಕೆಂದು ಸಲಹೆ ನೀಡಿದರು. ಇದು ಪ್ರಕೃತಿಯ ನಿಯಮ. ಇದು ಕೆಲವರು ಮಕ್ಕಳಿದ್ದಾಗೆ ತಂದೆ ತಾಯಿನ ಕಳ್ಕೊಂಡು ಅನಾಥರಾಗಿರ್ತಕ್ಕಂಥವ್ರು, ಇದು ಸಹಜವಾಗಿ ಮನುಷ್ಯನ ಕೈಯಲ್ಲಿ ಇರಲ್ಲ, ಅದು ಭಗವಂತನ ಕೈಯಲ್ಲಿರುತ್ತೆ. ಅದನ್ನು ಬದಲಾಯಿಸೋಕೆ ಯಾರಿಂದನೂ ಸಾಧ್ಯ ಆಗಲ್ಲ. ಆ ಒಂದು ಪ್ರೀತಿ ವಿಶ್ವಾಸ, ತಂದೆ ತಾಯಿ ಕೊಡುವಂಥ ಪ್ರೀತಿ ವಿಶ್ವಾಸ ನಾವು ಎಷ್ಟೇ ಜೀವನದಲ್ಲಿ ಎಷ್ಟೇ ಅವರಿಗೆ ಮಾಡಿದ್ರೂ ಎಲ್ಲೋ ಒಂದು ಆ ಮಗು ತಂದೆ ತಾಯಿಯ ಪ್ರೀತಿ ವಿಶ್ವಾಸವನ್ನು ಕಳ್ಕೊಂಡಿರುತ್ತೆ. ಅದನ್ನು ನಮ್ಮಿಂದ ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವು ರಕ್ಷಣೆ ಮಾಡ್ಬೋದು, ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಸಮಾಜಕ್ಕೆ ಉಪಯೋಗ ಆಗುವಂಥ ರೀತಿಯಲ್ಲಿ ಅವನಿಗೆ ಸಂಸ್ಕಾರ ಕಲಿಸ್ಬೋದು. ಆದರೆ ಆ ಕಳ್ಕೊಂಡಿರ್ತಕ್ಕಂಥ ನೋವನ್ನು ನಾವು ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದು ಪ್ರಕೃತಿಯ ನಿಯಮ. ಆದರೆ ಅನೇಕ ಸಂಸ್ಥೆಗಳು ನಮ್ಮ ದೇಶದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾವೆ.
ಈ ಒಂದು ಸಮಸ್ಯೆಗಳು ನಡೆಸ್ತಾ ಇರ್ತಕ್ಕಂಥ ಚಂದ್ರಶೇಖರ್ ಜಿ ಅವ್ರು ಹೇಳಿದ್ರು, ನಾವು ಅಲ್ಲಿ ಅನೇಕ ಹತ್ರ ಮಾಡ್ತಾ ಇದ್ದೀವಿ. ಒಳ್ಳೆಯದು, ಮಾಡಬೇಕು, ನಮ್ಮೆಲ್ಲರ ಕರ್ತವ್ಯ. ಆದರೆ ಹೆಚ್ಚಾಗಿ ಮಾಡಬೇಕು ಅನ್ನೋ ಆಸೆ ಇಟ್ಕೊ, ಆದಷ್ಟು ಕಡಿಮೆ ಮಾಡಬೇಕು. ಇಂಥ ವ್ಯಕ್ತಿಗಳು, ಇಂಥ ಮಕ್ಕಳು ಪ್ರಕೃತಿಯಿಂದ ಅವರು ಅನಾಥರಾಗಿರಬೇಕು ವಿನಃ ಆರ್ಥಿಕವಾಗಿ ಅನಾಥರಾಗಿ ಬೀದಿನಲ್ಲಿ ಆರಿಸಿ ಏನದು ಪೇಪರ್ ಆರಿಸುವಂಥ ಮಕ್ಕಳನ್ನು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಪ್ರಕೃತಿಯಿಂದ ತಂದೆ ತಾಯಿನ ಕಳ್ಕೊಂಡಂಥವ್ರಿಗೆ ಅನಾಥರು ಖಂಡಿತವಾಗ್ಲಾಗುತ್ತೆ. ಅಂಥ ಮಕ್ಕಳನ್ನು ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥವ್ರು ಇಂಥ ಸಮಸ್ಯೆಗಳು ಖಂಡಿತವಾಗ್ಲೂ ಅವರಿಗೆ ರಕ್ಷಣೆ ಕೊಟ್ಟು, ವಿದ್ಯೆ ಕೊಟ್ಟು, ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಬೆಳೆಯುವಂಥ ಕೆಲಸ ಮಾಡುವಂಥದ್ದು ಅದು ಕೊನೆವರೆಗೂ ಇದ್ದೇ ಇರುತ್ತೆ. ಆದರೆ ಮಕ್ಕಳು ತಂದೆ ತಾಯಿ ಇದ್ದೂ ಅನಾಥರು ಆಗುವಂಥ ಮಕ್ಕಳು ಹೇಗೆ ಕಡಿಮೆ ಮಾಡಬೇಕು ಅನ್ನೋದು ಆಲೋಚನೆ, ಕಲ್ಪನೆ ನಮ್ಮಲ್ಲಿ ಬರಬೇಕು ಅಂತ ನನಗನ್ಸುತ್ತೆ. ತಪ್ಪಾಗಿದ್ದರೆ ತಾವು ಎಲ್ಲರೂ, ಸರ್ಕಾರಗಳಾಗಿರಲಿ, ಇವತ್ತು ಸಂವಿಧಾನ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಸಂವಿಧಾನ. ಅವರ ಸ್ಲೋಗನ್ ಏನಿದೆ? ಆದ್ಯತೆ, ಮೊದಲನೇ ಆದ್ಯತೆ ಶಿಕ್ಷಣ, ಸಂಘಟನೆ. ಮಕ್ಕಳು, ಪೋಷಕರಾಗಿರಲಿ, ಸರ್ಕಾರಗಳಾಗಿರಲಿ, ಮೊದಲನೆಯ ಆದ್ಯತೆ ಶಿಕ್ಷಣ ಕೊಡೋದ್ರಿಂದ ಆ ಮಕ್ಕಳಲ್ಲಿ ಇರ್ತಕ್ಕಂಥ ಜ್ಞಾನ ಬೆಳೆಯುತ್ತೆ. ಆ ಜ್ಞಾನದಿಂದ ಸಂಘಟನೆ ಬೆಳೆಯುತ್ತೆ. ಹಾಗಾಗಿ ನಾವು ಮಕ್ಕಳಿಗೆ, ನಮ್ಮ ದೇಶದ ಮಕ್ಕಳಿಗೆ ನಾವು ವಿದ್ಯೆಯನ್ನು, ಶಿಕ್ಷಣದಲ್ಲಿ ಮೊದಲನೇ ಆದ್ಯತೆ ಕೊಡಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಧರ್ಮ. ಮತ್ತು ಯಾವುದೇ ಪಕ್ಷದ ಸರ್ಕಾರ ಬಂದ್ರೂ ನಮ್ಮ ಸಾರ್ವಜನಿಕವಾಗಿ ಒಂದು ಧ್ವನಿಯಾಗಿ ಮೊದಲನೇ ಆದ್ಯತೆ ಶಿಕ್ಷಣಕ್ಕೆ ಕೊಟ್ಟಾಗ ಮಾತ್ರ ಇಂಥ ಒಂದು ಈ ಅನಾಥರು, ಅಂದರೆ ತಂದೆ ತಾಯಿ ಇದ್ದು ಆರ್ಥಿಕವಾಗಿ ಅವರಿಗೆ ಸಾಕೋಕೆ ಸಾಧ್ಯ ಆಗಲ್ಲ ಅವರಿಗೆ. ಯಾಕಂದರೆ ತಮ್ಮ ಜೀವನನೇ ನಡೆಸೋದು ಕಷ್ಟ ಆಗಿರುತ್ತೆ. ಮಕ್ಕಳನ್ನು ಸಾಕಬೇಕು ಅಂದಾಗ ಬೀದಿ ಬದಿಯಲ್ಲಿ ಬಂದು ಈ ರೀತಿ ಪೇಪರ್ ಆರಿಸೋದು, ಏನೇನೋ ಆರಿಸಿ, ಈಗಂತೂ ಬಹಳ ಕಡಿಮೆ ಆಗಿದೆ ಚಂದ್ರಶೇಖರ್ ಜಿ. ಇವತ್ತು ಕಾಣಿಸ್ತಾ ಇಲ್ಲ ಮಕ್ಕಳು. ನಿಮ್ಮಂಥ ಸಂಸ್ಥೆಗಳು ಬಂದು ಈ ರೀತಿ ಮಾಡ್ತಾ ಇರೋದು ಖಂಡಿತವಾಗ್ಲೂ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತೀವಿ. ನಮ್ಮ ಸಹಕಾರನೂ ತಮಗೆ ಇರುತ್ತೆ. ಕೊಪ್ಪಳದ ಗವಿಮಠದ ಲಿಂಗೈಕ್ಯ ಮರಿಶಾಂತವೀರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಗವಿಮಠದಿಂದ ವಿದ್ಯಾಭ್ಯಾಸ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯ ನಿರ್ಮಿಸಲು ಭೂಮಿ ಪೂಜೆ ನಡೆಸಲಾಯಿತು. ಹೌದು, ಹಲವು ವರ್ಷಗಳಿಂದ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ವಸತಿ ನೀಡಿಕೊಂಡು ಬರುತ್ತಿರುವ ಕೊಪ್ಪಳದ ಗವಿಮಠದಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗತೊಡಗಿದೆ. ಈ ಹಿನ್ನೆಲೆಯಲ್ಲಿ 5,000 ಮಕ್ಕಳಿಗೆ ಅನುಕೂಲವಾಗಲಿ ಎಂಬ ದೃಷ್ಟಿಯಿಂದಾಗಿ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯದ ನಿರ್ಮಾಣಕ್ಕಾಗಿ ಗವಿಮಠದ ಶ್ರೀಗಳು ಸೇರಿದಂತೆ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಆನಂದ್ ಸಿಂಗ್ ರವರು, ಸಂಸದರು, ಶಾಸಕರು ಹಾಗೂ ಮುಖಂಡರಿಂದ ಭೂಮಿ ಪೂಜೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕೊಪ್ಪಳ ಗವಿಮಠದ 16ನೇ ಪೀಠಾಧಿಪತಿ ಲಿಂಗೈಕ್ಯ ಮರಿಶಾಂತ ಸ್ವಾಮೀಜಿ ಕಾಶಿಯಲ್ಲಿ 16 ವರ್ಷ ವಿದ್ಯಾರ್ಜನೆ ಮಾಡಿ ಇಲ್ಲಿ ಬಂದಾಗ ಬಡ ಮಕ್ಕಳಿಗೂ ಶಿಕ್ಷಣ ಸಿಗಲಿ ಎಂಬ ಉದ್ದೇಶದಿಂದ ಉಚಿತ ವಸತಿ ಪ್ರಸಾದ ನಿಲಯ ಸ್ಥಾಪಿಸಿದರು ಎಂದು ನೆನಪಿಸಿಕೊಂಡ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿರವರು ಕಣ್ಣೀರು ಹಾಕಿದರು. ಹೀಗೆ ಕಾರ್ಯಕ್ರಮದಲ್ಲಿ ಭಾವುಕರಾದ ಅವರು ಮರಿಶಾಂತವೀರ ಸ್ವಾಮೀಜಿ ಊರೂರು ಅಲೆದಾಡಿ ದೇಣಿಗೆ ಸಂಗ್ರಹಿಸಿ ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸಿದರು. ಅಂದು ಅವರು ಕಟ್ಟಿದ ಸಂಸ್ಥೆ ಈಗ ಹೆಮ್ಮರವಾಗಿದೆ. 160 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಉಚಿತ ವಸತಿ ಹಾಗೂ ಪ್ರಸಾದ ನಿಲಯದಲ್ಲಿ ಈಗ 3,500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಎಂದರು. ಇಂದು ನಮ್ಮ ಗುರುಗಳಾಗಿರುವಂತಹ ಮರಿಶಾಂತವೀರ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವದ ದಿನ ಇದು. ಮರಿಶಾಂತವೀರ ಮಹಾಸ್ವಾಮಿಗಳವರು ಕಾಶಿಯಲ್ಲಿ 16 ವರ್ಷ ಆಯುರ್ವೇದ, ಸಂಸ್ಕೃತ ಸ್ಥಳದಲ್ಲಿರ್ತೇನೆ, ಆ ಮಕ್ಕಳಿಗೆ ವಿದ್ಯೆ ಕಲಿಸಬೇಕು ಅನ್ನೋದು ಗುರುಗಳ ಸಂಕಲ್ಪ. ಅವಾಗ ಅವರು ಹಳ್ಳಿಗೆ ಅಡ್ಡಾಡಿ
2 ರೂಪಾಯಿ, 3 ರೂಪಾಯಿ, ಎರಡೆರಡು ದಿವಸ, 3 ದಿವಸ 2 ರೂಪಾಯಿಗೆ ಹಳ್ಳಿಗಳಿಗೆ ಹೋಗಿ ಭಿಕ್ಷೆ ಮಾಡ್ಕೊಂಡು ಬಂದರು. ಅವರು ಎಷ್ಟು ಮಕ್ಕಳ ಬಗ್ಗೆ ಪ್ರೇಮ ಗುರುಗಳದಂದರೆ, ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಅಷ್ಟು ಪ್ರೀತಿ. ಅಂಥ ಪುಣ್ಯ ಪುರುಷನ ಪುಣ್ಯ ಸ್ಮರಣೋತ್ಸವದ ದಿವಸ ನನಗನ್ನಿಸ್ತು, ನಾವು ಬಡತನದಿಂದ ಬಂದಿವಿ. ಓದಲಿಕ್ಕೆ ಎಷ್ಟು ಸಮಸ್ಯೆ ಇತ್ತು, ಓದಲಿಕ್ಕಾಗಲಿಲ್ಲ. ನನಗಜ್ಜರು ಸ್ಥಳ ಕೊಟ್ಟು, ಅನ್ನ ಕೊಟ್ಟು, ಜಗ ಕೊಟ್ಟು, ಪುಸ್ತಕ ಕೊಟ್ಟು ಓದಿಸಿದ್ರು. ಇವತ್ತು ಸುಮಾರು 160 ಮಕ್ಕಳಿದ್ದಿಂದ ಶುರುವಾಗಿ ನಾವು 1000 ಮಕ್ಕಳಿಗಂತ ಶುರು ಮಾಡಿದ್ವಿ. ಸುಮಾರು 2000 ಮಕ್ಕಳಾದರು. ಈಗ 2000 ಮಕ್ಕಳು ಜಾಗ ಸಾಲಿಲ್ಲ, 3500 ಮಕ್ಕಳಾಗಿದ್ದಾರೆ. ಅವರಿಗೆಲ್ಲ ಗೋಡಾವನ್ದಾಗ, ಇಂಡೋರ್ ಸ್ಟೇಡಿಯಂನಾಗ, ವೃದ್ಧಾಶ್ರಮ ಎಲ್ಲೆಲ್ಲಿ ಮಟ್ಟದಾಗ ಜಾಗ ಇದೆ ಅಲ್ಲೆಲ್ಲ ಮಕ್ಕಳಿಗೆ ಹಾಕಿದ್ದಾರೆ. ಇನ್ನೂ ಸುಮಾರು 400-500 ಜನ ವಿದ್ಯಾರ್ಥಿಗಳು ಅವರ ಹೆಸರು ಬರೆಸಿ ಹೋಗಿದ್ದಾರೆ. ಅವರಿಗೆಲ್ಲ ಅನಾನುಕೂಲ ಆಗ್ತಾ ಇದೆ. ಹಾಗಾಗಿ ಸುಮಾರು 1 ವಾರದೊಳಗನೆ ಇದು ನಿರ್ಣಯ ಮಾಡಿದ್ವಿ. ಏನಂದರೆ, ಸುಮಾರು 5000 ಮಕ್ಕಳಿಗೆ ಒಂದು ಹಾಸ್ಟೆಲ್ ಮಾಡಿದ್ರೆ ಭಾಳಷ್ಟು ಜನರ ಮಕ್ಕಳಿಗೆ ಇಲ್ಲಿ ಅವಕಾಶ ಮಾಡಿಕೊಡ್ಬೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು 5000 ಮಕ್ಕಳಿಗೆ ಹಾಸ್ಟೆಲು, ಜೊತೆಗೆ ಅವ್ರಿಗೆ ಒಂದು ದೊಡ್ಡದೊಂದು 3-4 ಸಾವಿರ ಜನ ಮಕ್ಕಳು ಕೂಡುವಂಥ ಒಂದು ಊಟದ ಹಾಲ್, ದಾಸೋಹ ಭವನ ಈ ಸ್ಥಳದಲ್ಲಿ ಆಯ್ತು ಅಂದ್ರೆ ಬಹುಶಃ ನಮ್ಮ ಭಾಗದ ಮಕ್ಕಳಿಗೆ ಅಲ್ಪ ಸ್ವಲ್ಪ ಆದರೂ ನನ್ನಿಂದ ಸೇವೆ ಮುಟ್ಟಿತು ಅಂತ ನಾನು ಭಾವಿಸ್ತೇನೆ. ನಂತರ ಸಚಿವ ಆನಂದ್ ಸಿಂಗ್ ರವರು ಮಾತನಾಡಿ, ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠದಲ್ಲೇ ಬೆಳೆದು ಶಿಕ್ಷಣ ಪಡೆದು ಮಠದ ಪೀಠಾಧಿಪತಿ ಆಗಿದ್ದಾರೆ. ತಾವು ಅನುಭವಿಸಿದ ಕಷ್ಟ ಈಗಿನ ವಿದ್ಯಾರ್ಥಿಗಳಿಗೆ ಬಾರದಿರಲಿ ಎಂದು ಸಂಕಲ್ಪ ಮಾಡಿದ್ದಾರೆ. ಅವರ ಜೋಳಿಗೆಗೆ ಶಕ್ತಿ ತುಂಬುವೆ. ವಸತಿ ನಿಲಯ ನಿರ್ಮಾಣಕ್ಕೆ ವೈಯಕ್ತಿಕವಾಗಿ 1,08,00,000 ನೀಡುತ್ತೇವೆಂದು ಭರವಸೆ ನೀಡಿದರು. ನಮ್ಮ ದೇಶಕ್ಕೆ ಮೊದಲನೇ ಆದ್ಯತೆ, ಯಾವುದೇ ಸರ್ಕಾರಗಳು ಬರುತ್ತೆ ಹೋಗುತ್ತೆ, ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಸಂವಿಧಾನದ ಪ್ರಕಾರ ಅನೇಕ ಪಕ್ಷಗಳಿಂದ ಸರ್ಕಾರಗಳು ರಚನೆ ಆಗುತ್ತೆ. ಆದರೆ ನಾವೆಲ್ಲರೂ ಜನಪ್ರತಿನಿಧಿಗಳು ಆಗಿರ್ತಕ್ಕಂಥವರು, ಹಿರಿಯರು, ನಮ್ಮ ರಾಜ್ಯದ ಬಗ್ಗೆ, ರಾಷ್ಟ್ರದ ಬಗ್ಗೆ ಆಲೋಚನೆ ಮಾಡಬೇಕಾದಾಗ ಈ ರೀತಿ ಮಠಗಳು, ಬೇರೆ ಸಂಘ ಸಂಸ್ಥೆಗಳು ಈ ಶಿಕ್ಷಣಕ್ಕೆ ಏನು ಒತ್ತು ಕೊಡ್ತಾ ಇದ್ದಾರೋ ಸರ್ಕಾರನು ಮೊದಲನೇ ಆದ್ಯತೆಯಲ್ಲಿ ಕೊಡಬೇಕು ಅನ್ನೋದು ನನ್ನ ಒಂದು ಆಲೋಚನೆ. ಯಾಕಂದ್ರೆ ನಿರೂಪಣೆ ಮಾಡಬೇಕಾದಾಗ ಹಿರಿಯರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವರು ಹೇಳಬೇಕಾದಾಗ ಬಡ ಮಕ್ಕಳು ಅಂತ ಹೇಳಿ ಆ ಬಡತನ ಅನ್ನೋ ಅಕ್ಷರ ಹೋಗ್ಬಿಡ್ಬೇಕು. ಶಿಕ್ಷಣಕ್ಕಾಗಿ ಒಳ್ಳೆ ಶಿಕ್ಷಣ ಪಡೆಯುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕಾಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಶಿಕ್ಷಣ ನಾವು ನಮ್ಮ ಮುಂದಿನ ಭವಿಷ್ಯ ಪೀಳಿಗೆಗೆ ಕೊಡೋದ್ರಿಂದ ಆ ಬಡತನ ಮಾಸಿ ಹೋಗುತ್ತೆ. ಯಾಕಂದ್ರೆ ಯಾರ ಹತ್ರ ಗುಲಾಮರಾಗಬೇಕಾಗಿಲ್ಲ, ಯಾರ ಹತ್ರ ಕೆಲಸ ಮಾಡಬೇಕಾಗಿಲ್ಲ. ದೇಶಕ್ಕಾಗಿ, ರಾಜ್ಯಕ್ಕಾಗಿ ಕೆಲಸ ಮಾಡುವಂತ ಸಾಮರ್ಥ್ಯ ಈ ಶಿಕ್ಷಣದಲ್ಲಿ ಇರ್ತಕ್ಕಂಥದ್ದನ್ನ ನಾವು ಅರಿವು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ದಾನ ಧರ್ಮ ಮಾಡೋದ್ರಿಂದ ತಾತ್ಕಾಲಿಕವಾದಂತ ಸಮಸ್ಯೆಗಳನ್ನು ಬಗೆಹರಿಸಬಹುದು ವಿನಃ ಶಿಕ್ಷಣ ಕೊಡೋದ್ರಿಂದ ತನ್ನ ಜೀವನದ ರೇಖೆಯನ್ನು ಮಾಡ್ಕೋಬಹುದು, ರಾಜ್ಯ ಕಟ್ಟಬಹುದು, ದೇಶ ಕಟ್ಟಬಹುದು. ದೇಶಕ್ಕೆ ನಾಳೆ ಭವಿಷ್ಯವಾಗಿ ನೀವು ಜನಪ್ರತಿನಿಧಿಗಳು ಆಗಿ ತಾವು ಬಂದಿರತಕ್ಕಂಥ ಹಾದಿಯಲ್ಲಿ ಏನು ಕಷ್ಟ ನೋಡಿರ್ತೀರೋ ಅದು ಮುಂದೆ ಪೀಳಿಗೆಗೆ ಬರಬಾರ್ದು ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಬೆಳೆಯುತ್ತೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೇನೆ. ಇಲ್ಲ, ಇದೇ ಮಠದಲ್ಲಿ ಅವರು ಬೆಳೆದು ಬಂದು ವಿದ್ಯಾಭ್ಯಾಸ ಮಾಡಿ ಇವತ್ತು ಈ ಮಠಕ್ಕೆ ಪರಮ ಪೂಜ್ಯರ ಒಂದು ಆ ಸ್ಥಾನವನ್ನು ಅಲಂಕರಿಸಿ
ಅವರು ಪಡೆದಿರ್ತಕ್ಕಂಥ ಕಷ್ಟಗಳನ್ನು ಮುಂದೆ ಬರುವಂಥ ವಿದ್ಯಾರ್ಥಿಗಳಿಗೆ ಆ ಕಷ್ಟ ಆಗಬಾರ್ದು ಅಂಥೇಳಿ ಇವತ್ತು ಆ ಸಂಕಲ್ಪ ಏನಿದೆ ಖಂಡಿತವಾಗ್ಲೂ ಬಹಳ ಶ್ಲಾಘನೀಯ ಮಾಡುವಂಥ ವಿಚಾರ. ಈಗ ನಾನು ನಮ್ಮ ಹಿರಿಯರಾದಂಥ ಹಾಲಪ್ಪಾಚಾರಣ್ಣವರು ಅವರು ಭಾವುಕಾತ್ಮಕವಾಗಿ ಆನಂದ್ ಸಿಂಗ್ ಅವರೇ ನಾವು ಏನಾದರೂ ಮಾಡೋಣ, ಇದಕ್ಕೆ ನಾವು ಈ ಕಟ್ಟಡಕ್ಕೆ ನಾವು ಸರ್ಕಾರದಲ್ಲಿ ಇದ್ದು ನಾವು ಏನಾದರೂ ಮಾಡಬೇಕು ಅಂದಾಗ ಖಂಡಿತವಾಗ್ಲೂ ಅವರಲ್ಲಿ ಇರ್ತಕ್ಕಂಥ ಕೆಲವು ವಿಚಾರಗಳನ್ನು ಹೇಳಿದರು. ಪಕ್ಷಾತೀತವಾಗಿ ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಿ. ಒಂದು ದಿವಸ ನಾವು, ಯಾಕಂದ್ರೆ ಇದು ಒಂದು ನಮ್ಮ ಕೊಪ್ಪಳಕ್ಕೆ ಒಂದು ಆಸ್ತಿ ಇದ್ದಂಗೆ, ಇದನ್ನ ರಕ್ಷಣೆ ಮಾಡಿಕೊಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಇದು ನಮ್ಮ ಆಸ್ತಿ ಅಂದ್ರೆ ನಮ್ಮ ಮಕ್ಕಳು ಈ ದೇಶದ ಭವಿಷ್ಯ, ಈ ರಾಜ್ಯದ ಭವಿಷ್ಯವನ್ನ ಕಾಪಾಡುವ ನಿಟ್ಟಿನಲ್ಲಿ, ಅವ್ರನ್ನ ರಕ್ಷಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿ ಆಲೋಚನೆಯಾಗೇ ಇರಬಾರ್ದು, ಅದನ್ನ ಪ್ರಯತ್ನ ಮಾಡಿ ಕಾರ್ಯರೂಪಕ್ಕೆ ಬರುವಂತ ರೀತಿಯಲ್ಲಿ ನಾವೆಲ್ಲ ಜನಪ್ರತಿನಿಧಿಗಳಿಗೆ ನಾನು ಮನವಿ ಮಾಡ್ಕೊತೀನಿ, ತಾವೆಲ್ಲರೂ ಒಂದು ಸೇರಿ ನಾವು ಮುಖ್ಯಮಂತ್ರಿಗಳ ಹತ್ರ ಹೋಗಿ ಒಂದು ವಿಶೇಷ ಅನುದಾನವನ್ನ ನಾವು ಕೇಳೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿ ಮಾಡ್ಕೊಳ್ತೀನಿ. ನನಗೆ ಅನೇಕ ಬಾರಿ ಪರಮ ಪೂಜ್ಯರು ಆ ಜಾತ್ರೆಗೆ ಕರೆ ಕೊಟ್ಟಾಗೂ ನನಗೆ ಬರೋಕ್ ಆಗಿಲ್ಲ. ಆದರೆ ಇವತ್ತು ನನ್ನ ಸೌಭಾಗ್ಯ, ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ತಮ್ಮನ್ನ ಉದ್ದೇಶಿಸಿ ಮಾತನಾಡಿ ಇಷ್ಟು ಜನಪ್ರತಿನಿಧಿಗಳ ಜೊತೆಗೆ ಮತ್ತು ಪರಮ ಪೂಜ್ಯರ ಜೊತೆಗೆ ವೇದಿಕೆ ಹಂಚಿಕೊಂಡಿರೋದು ಯಾವ ಜನ್ಮದ ಪುಣ್ಯನೋ ನನಗೆ ಗೊತ್ತಿಲ್ಲ. ಬಹಳ ಸಂತೋಷನೂ ಆಗ್ತಾ ಇದೆ ಆ ವೇದಿಕೆ ಹಂಚಿಕೊಂಡವ್ರ ಜೊತೆಗೆ ಕೂತಿರೋದು. ಮಠದ ಆಲೋಚನೆ ಯಾವ ಮಟ್ಟದಲ್ಲಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಇವತ್ತು ನಾವು ತುಮಕೂರಿನಲ್ಲಿ ಸಿದ್ಧಗಂಗಾ ಮಠದ ಸ್ವಾಮೀಜಿಯು ನಡೆದಾಡುವಂಥ ದೇವರು ಅಂಥೇಳಿ ಆ ಭಾಗದ ಜನರು ಏನು ಹೇಳ್ತಾರೆ, ಇವತ್ತು ಕೊಪ್ಪಳದ ನಮ್ಮ ಗವಿಸಿದ್ದೇಶ್ವರ ಪರಮ ಪೂಜ್ಯರ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಕೊಪ್ಪಳದ ಅಲ್ಲ, ಈ ಭಾಗದ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರಂದ್ರೇನು ತಪ್ಪಾಗಬೇಕು. ಒಂದು ಆಲೋಚನೆನೇ ಇರೋದು. ನಾವು ವ್ಯತ್ಯಾಸ ನೋಡ್ತಾ ಇಲ್ಲ. ತುಮಕೂರು ಮಠ ಆಗಿರಲಿ, ಕೊಪ್ಪಳ ಮಠ ಆಗಿರಲಿ, ಎಲ್ಲ ಮಠಗಳು ಬೆಳಿಬೇಕು ಮುಂದೆ ಬರುವಂಥ ದಿನಗಳಲ್ಲಿ. ಹಾಗಾಗಿ ನನ್ನ ಕಡೆಯಿಂದ ಈ ಕಟ್ಟಡಕ್ಕೆ 1,08,00,000 ನಾನು ಘೋಷಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಆಡಳಿತ ಸೇವೆ ಪರಮ ಪೂಜ್ಯರು ಸ್ವೀಕಾರ ಮಾಡಿಸ್ಬೇಕು ಅಂಥೇಳಿ ನಾನು ಅವರಲ್ಲಿ ಮನವಿ ಮಾಡಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜಯನಗರ. ಇದೇ ತಿಂಗಳು ದಿನಾಂಕ 26ರಂದು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿಯಿಂದ ವಿಜಯನಗರ ಜಿಲ್ಲಾ ಸಮಿತಿಯ ಉದ್ಘಾಟನೆ ಕೈಗೊಳ್ಳಲಾಗಿದೆ. ಇದೇ ಸಂದರ್ಭದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಉತ್ತೀರ್ಣರಾದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 24ರಂದು ವಿಜಯನಗರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಜಿಲ್ಲಾ ಸಮಿತಿಯ ಅಧ್ಯಕ್ಷ ಜಿ ಶಿವಕುಮಾರ್ ರವರು, ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ರವರು ಜಿಲ್ಲಾ ಸಮಿತಿಯ ಉದ್ಘಾಟನೆ ನಡೆಸಲಿದ್ದಾರೆ. ದಿನಾಂಕ 26ರಂದು ನಗರದ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಜಿಲ್ಲೆಗೆ ಸಂಬಂಧಿಸಿದ ಎಲ್ಲಾ ಕ್ಷೇತ್ರದ ಶಾಸಕರು, ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರು ಪಾಲ್ಗೊಳ್ಳಲಿದ್ದಾರೆ. ಅಂದು ಮಧ್ಯಾಹ್ನ 3:30ರ ನಂತರ ಕಲಬುರಗಿ ವಿಭಾಗೀಯ ಮಟ್ಟದ ಸಭೆ ನಡೆಸಿ ಎಸ್ಸಿ/ಎಸ್ಟಿ ಸರ್ಕಾರಿ ನೌಕರರು ಅನುಭವಿಸುತ್ತಿರುವ ಸಾಧಕ ಬಾಧಕಗಳ ಕುರಿತು ಚರ್ಚಿಸಲಾಗುವುದು. ಇನ್ನು 2022-23ನೇ ಶೈಕ್ಷಣಿಕ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಿರುವ 25 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಪ್ರೋತ್ಸಾಹಿಸಲಾಗುವುದು. ಇನ್ನು ಯುಪಿಎಸ್ಸಿ ಪರೀಕ್ಷೆಯಲ್ಲಿ 191ನೇ ರ್ಯಾಂಕ್ ಪಡೆದ ಡಾ ಅಪರ್ಣಾ ಬಾಸೂರವರಿಗೆ ಸನ್ಮಾನಿಸಲಾಗುವುದೆಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮನ್ವಯ ಸಮಿತಿಯ ವಿಜಯನಗರ ಜಿಲ್ಲಾ ಸಮಿತಿ ಉದ್ಘಾಟನೆ ಮತ್ತು ಸಾಧಕರಿಗೆ ಹಾಗೂ ಎಸ್ಎಸ್ಎಲ್ಸಿನಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಸತ್ಕಾರದ ಕಾರ್ಯಕ್ರಮವನ್ನು ಇದೇ ಜೂನ್ 26, 2022ರಂದು ಬೆಳಗ್ಗೆ 10:30ಕ್ಕೆ ಹೊಸಪೇಟೆಯ ಮುನ್ಸಿಪಲ್ ಹೈಸ್ಕೂಲ್ ಗ್ರೌಂಡಿನ ಇಂಡೋರ್ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಸನ್ಮಾನ್ಯ ಪ್ರವಾಸೋದ್ಯಮ ಮತ್ತು
ಪರಿಸರ ಸಚಿವರಾದಂತಹ ಆನಂದ್ ಸಿಂಗ್ ರವರು ಉದ್ಘಾಟನೆ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಸಾರಿಗೆ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಬಿ ಶ್ರೀರಾಮುಲು ಅವರು, ಕಂಪ್ಲಿ ಶಾಸಕರಾದಂತಹ GN ಗಣೇಶ್ ಅವರು, ಹಗರಿಬೊಮ್ಮಳ್ಳಿ ಶಾಸಕರಾದಂತಹ ಭೀಮಾ ನಾಯ್ಕರವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಜೊತೆಗೆ ರಾಜ್ಯದ ಪದಾಧಿಕಾರಿಗಳು, ರಾಜ್ಯಾಧ್ಯಕ್ಷರಾದಂತಹ D ಶಿವಶಂಕರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ S ವಿಜಯಕುಮಾರ್ ಅವರು, ಹಿರಿಯ ಉಪಾಧ್ಯಕ್ಷರಾದಂತಹ R ಮೋಹನ್ ರವರು, ಕಾರ್ಯದರ್ಶಿಗಳಾದಂತಹ H ಗೋಪಾಲಕೃಷ್ಣ ಅವರು ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದರ ಜೊತೆಗೆ ಸ್ಥಳೀಯ ಮುಖಂಡರುಗಳು ಮತ್ತು ನಮ್ಮ ಒಡನಾಡಿಗಳು, ಪ್ರಗತಿಪರ ಚಿಂತಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ನೌಕರರ ಬಂಧುಗಳು ವಿಜಯನಗರ ಜಿಲ್ಲೆಯ 6 ತಾಲೂಕುಗಳ ಕಡೆಯಿಂದ ಎಲ್ಲರೂ ಅನೇಕ ನೌಕರ ಬಂಧುಗಳು ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಜೊತೆಗೆ ಇದು ಯಾವುದೇ ವ್ಯಕ್ತಿ ಮತ್ತು ಸಂಘ ಸಂಸ್ಥೆಗಳ ವಿರುದ್ಧವಾದ ಚಳುವಳಿ ಆಗಿರಲಿ, ಸಂಘಟನೆ ಆಗಿರಲಿ ಅಲ್ಲ. ನಾವೆಲ್ಲರೂ ಕೂಡ ನಿಮ್ಮೊಳಗೊಬ್ಬರು ಅನ್ನುವ ಧ್ಯೇಯವಾಕ್ಯವನ್ನು ಇಟ್ಕೊಂಡು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನೀವು ನಮ್ಮೊಳಗೊಬ್ಬರಾಗಿ, ನಾವು ನಿಮ್ಮೊಳಗೊಬ್ಬರು ಆಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೀವಿ. ದಯಮಾಡಿ ಎಲ್ಲರೂ ಕಾರ್ಯಕ್ರಮಕ್ಕೆ ಬನ್ನಿ. ಇದು ನಿಮ್ಮ ಕಾರ್ಯಕ್ರಮ. ನಾವೆಲ್ಲರೂ ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ, ನೌಕರರ ಐಕ್ಯತೆಯನ್ನು ಸಾರೋಣ. ನೀವು ಬನ್ನಿ, ನಿಮ್ಮ ಸ್ನೇಹಿತ ನೌಕರ ಬಂಧುಗಳನ್ನು ಕರೆತನ್ನಿ. ಈ ಸಂದರ್ಭದಲ್ಲಿ SC/ST ನೌಕರರ ವಿದ್ಯಾರ್ಥಿಗಳಿಗೆ ಒಂದು ಸತ್ಕಾರದ ಪ್ರೋತ್ಸಾಹದಾಯಕವಾದಂಥ ಸನ್ಮಾನದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದೇ ಸಂದರ್ಭದಲ್ಲಿ ನಮ್ಮ ಹೊಸಪೇಟೆಯ ಬಂಧುಗಳೇ ಆದಂತಹ ಇತ್ತೀಚೆಗೆ UPSC ರಿಸಲ್ಟ್ನಲ್ಲಿ 191ನೇ ರ್ಯಾಂಕ್ ಬಂದಿರುವಂಥ ಅಪೂರ್ವ ಬಾಸೂರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಒಂದು ಸತ್ಕಾರದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದರ ಜೊತೆಗೆ ನಮ್ಮ ಸ್ಥಳೀಯ ಸಾಧಕರಾದಂತಹ ಬಸವರಾಜ್ ಅವ್ರಿಗೂ ಕೂಡ ಒಂದು ಸಣ್ಣ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇದು ಸತ್ಕಾರ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಎರಡೂ ಜಂಟಿಯಾಗಿ ಇರುತ್ತದೆ. ತಾವೆಲ್ಲರೂ ಬನ್ನಿ, ನಮ್ಮ ಜೊತೆಗೆ ನೀವು ಜೊತೆಯಾಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗ ಕಾಣೆಯಾದ ವ್ಯಕ್ತಿಯ ಕುರಿತು ಪೊಲೀಸ್ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ 70 ವರ್ಷ ವಯೋಮಾನದ ವೃದ್ಧ ಜೂನ್ 17ರಿಂದ ಕೂಡ್ಲಿಗಿ ತಾಲೂಕಿನ ಈಚಲಬೊಮ್ಮನಹಳ್ಳಿಯಿಂದ ಕಾಣೆಯಾಗಿದ್ದಾರೆ. ಈ ಕೂಡ್ಲಿಗಿಗೆ ಹೋಗಿ ಕಟಿಂಗ್ ಮಾಡಿಸಿಕೊಂಡು ಬರುವುದಾಗಿ ಹೇಳಿ ಹೋಗಿರುವ ಈ ವೃದ್ಧ ಈವರೆಗೂ ಮರಳಿ ಮನೆಗೆ ಬಂದಿರುವುದಿಲ್ಲ. ಇನ್ನು ಈತನ ಸಂಬಂಧಿಕರು ಕೂಡ್ಲಿಗಿಗೆ ಆಗಮಿಸಿ ಚಲಪತಿ ಕಟಿಂಗ್ ಶಾಪ್ನಲ್ಲಿ ವಿಚಾರಿಸಲಾಗಿ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಕಟಿಂಗ್ ಮಾಡಿಸಿಕೊಂಡು ಹೋಗಿದ್ದಾರೆಂದು ತಿಳಿದುಬಂದಿದೆ. ದುರ್ಗಪ್ಪ ಎಂಬ ಈ ವಿರುದ್ಧ ಯಾರಿಗಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಕೂಡ್ಲಿಗಿ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅಗ್ನಿಪಥ್ ಯೋಜನೆ ದೇಶದ ಮಾರಕ ಆರೋಪ ವ್ಯಕ್ತಪಡಿಸಿ ಯೋಜನೆಯನ್ನ ಹಿಂಪಡೆಯುವಂತೆ ಆಗ್ರಹಿಸಿದ ಡಿವೈಎಫ್ಐ ಸಂಘಟನೆ. ನಗರದಲ್ಲಿ ಉದ್ಘಾಟನೆಗೊಂಡ ಆಶ್ರಯರಹಿತ ಮಕ್ಕಳ ಪುನರ್ವಸತಿ ಕೇಂದ್ರ. ಹಿಂದೂ ಸೇವಾ ಪ್ರತಿಷ್ಠಾನದ ಸಮಾಜಮುಖಿ ಕೆಲಸಕ್ಕೆ ಅಭಿನಂದಿಸಿದ ಸಚಿವ ಆನಂದ್ ಸಿಂಗ್. 5,000 ವಿದ್ಯಾರ್ಥಿಗಳಿಗಾಗಿ ನಿರ್ಮಾಣಗೊಳ್ಳಲಿರುವ ವಸತಿ ಹಾಗೂ ಪ್ರಸಾದ ನಿಲಯ. ತನ್ನಿಮಿತ್ಯ ಗವಿಮಠ ಶ್ರೀಗಳಿಂದ ನಡೆದ ಭೂಮಿ ಪೂಜೆ. ವೈಯಕ್ತಿಕವಾಗಿ 1,08,00,000 ಕಿರು ಕಾಣಿಕೆ ನೀಡುವುದಾಗಿ ಭರವಸೆ ನೀಡಿದ ಕೊಪ್ಪಳ ಉಸ್ತುವಾರಿ ಸಚಿವ ಆನಂದ್ ಸಿಂಗ್.
ದಿನಾಂಕ 26ರಂದು ಉದ್ಘಾಟನೆಗೊಳ್ಳಲಿರುವ ರಾಜ್ಯ ಸರ್ಕಾರಿ ಎಸ್ಸಿ/ಎಸ್ಟಿ ನೌಕರರ ಸಮಿತಿಯ ಜಿಲ್ಲಾ ಘಟಕ ಯಶಸ್ವಿಗೊಳಿಸುವಂತೆ ಕರೆ ನೀಡಿದ ಜಿಲ್ಲಾಧ್ಯಕ್ಷ ಶಿವಕುಮಾರ್. ಕಾಣೆಯಾದ 70 ವರ್ಷದ ವೃದ್ಧ ದುರ್ಗಪ್ಪ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕೂಡ್ಲಿಗಿ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.